ವೀಕ್ಷಕರೇ ನಮಸ್ಕಾರ. ಎಂದಿನಂತೆ ಮತ್ತೊಂದು ಹೊಸ ಶುಭಾಷಿತದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮೊಂದಿಗೆ ನಾಡಿನ ಹೆಮ್ಮೆಯ ಗುರೂಜಿಯವರು ಕೂಡ ಇದ್ದಾರೆ. ನಾನು ಗಾಯತ್ರಿ ಶ್ರೀಧರ್ ನಿಮಗೆ ನಮಸ್ಕಾರವನ್ನು ಹೇಳ್ತಾ ಇವತ್ತು ಯಾವ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅನ್ನುವ ಕುತೂಹಲಕ್ಕೆ ತೆರೆ ಎಳಿತಾ ಆ ಸುಭಾಷಿತದ ವಾಚನವನ್ನು ಮಾಡ್ತಾ ಇದ್ದೇನೆ. ಪ್ರಥಮ ವಯಸ್ಸಿ ದತ್ತಂ ತೋಯಮಲ್ಪಂ ಸ್ಮರಂತಃ ಶಿರಸಿ ನಿಹಿತ ಭಾರ ನಾರಿಕೇಲ ನರಾಣಾಂ ಸಲಿಲಮೃತ ಕಲ್ಪಂ ದಧ್ಯುರಾಜೀವನಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತ. ಇದರ ಅದ್ಭುತ ಅರ್ಥವನ್ನು ಮಾರ್ಗದರ್ಶನವನ್ನು ಈ ಹೊತ್ತು ಅನಾವರಣ ಮಾಡಲಿದ್ದಾರೆ ನಾಡಿನ ಹೆಮ್ಮೆಯ ನಮ್ಮ ಗುರೂಜಿ ಶ್ರೀಯುತ ವೇದಬ್ರಹ್ಮ ದೇವದತ್ತ ಶರ್ಮಾ ಗುರೂಜಿಯವರು. ಗುರೂಜಿಯವರೇ, ಸ್ವಾಗತ ನಿಮಗೆ. ಶಾರದಾ ಶಾರದಾಂಭೋಜ ವದನಾ ವದನಾಂಬತೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ. ನಮಶ್ಚಂಡಿಕಾಯೈ. ಎಲ್ಲ ಆತ್ಮೀಯ ಧರ್ಮವಾಹಿನಿಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಸುಭಾಷಿತ, ಒಳ್ಳೆಯ ಮಾತು, ಉಪಕಾರ ಸ್ಮರಣೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ತಿಳಿದುಕೊಳ್ಳತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಆದರ್ಶ ಅಂಥೇಳಿ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಉಪಕಾರವನ್ನು ಪಡೆದಿರ್ತಾರೆ. ಆದರೆ ಎಷ್ಟೋ ಜನಕ್ಕೆ ಆ ಉಪಕಾರ ಸ್ಮರಣೆ ಅನ್ನತಕ್ಕಂಥದ್ದು ಇರುವುದಿಲ್ಲ. ಕಷ್ಟದಲ್ಲಿ ನಮಗೆ ಆಗಿರತಕ್ಕಂಥವರು, ಸಮಸ್ಯೆಗಳು ಇದ್ದಾಗ ಅದನ್ನು ನಿವಾರಣೆ ಮಾಡುವುದಕ್ಕೆ ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ಇರ್ಬೋದು. ರೋಗ ರುಜಿನಗಳನ್ನು ಅನುಭವಿಸ್ತಂತಹ ಸಂದರ್ಭದಲ್ಲಿ ಅದಕ್ಕೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂತಹವರು ಇರ್ಬೋದು. ಅಥವಾ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸ ಇರ್ಬೋದು, ಕಷ್ಟಗಳು ಇರ್ಬೋದು. ಹಿಂದಿನ ಕಾಲದಲ್ಲೆಲ್ಲ ತುಂಬ ಕಷ್ಟದಲ್ಲಿಯೇ ಮೇಲೆ ಬಂದಿರತಕ್ಕಂಥವ್ರು ತುಂಬ ಜನ ಇರ್ತಾರೆ. ಅವರಿಗೆ ಯಾರೋ ಯಾವುದೋ ಒಂದು ಸಮಯದಲ್ಲಿ ಉಪಕಾರವನ್ನು ಮಾಡಿರ್ತಾರೆ. ಇಂತಹದ್ದೆಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಆದರೆ ಅವರ ಒಂದು ಸ್ವಂತ ಸ್ವಸಾಮರ್ಥ್ಯದಿಂದಲೇ ಬಂದಿರ್ಬೋದು. ಆದರೆ ಆ ಕಷ್ಟದಲ್ಲಿ ಇದ್ದಾಗ ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥವರನ್ನು ನಾವು ಸ್ಮರಿಸಬೇಕು. ಇದೊಂದು ಆದರ್ಶ ಗುಣ ಅಂತೇಳಿ ನಮ್ಮ ಧರ್ಮ ನಮಗೆ ಬೋಧನೆಯನ್ನು ಕೊಡುತ್ತೆ. ಆದ್ದರಿಂದ ಆ ಉಪಕಾರ ಸ್ಮರಣೆಯನ್ನು ನಾವು ಯಾವ ರೀತಿ ಅಂದರೆ ಅದಕ್ಕೊಂದು ಯಾವುದು ಉಪಮೇಯ ಅನ್ನತಕ್ಕಂಥದ್ದು ಬೇಕಲ್ಲ. ನಮಗೆ ಯಾವುದಾದ್ರೂ ಕೊಂಡು ಉದಾಹರಣೆ ಕೊಟ್ಟಾಗ ಅದು ಮನಸ್ಸಿಗೆ ನಾಟುತ್ತೆ. ಆದ್ದರಿಂದ ಈ ಉಪಕಾರ ಸ್ಮರಣೆ ಯಾವ ರೀತಿಯಾಗಿ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದಿರುತ್ತೆ. ಯಾವುದೇ ನಮ್ಮ ಒಳ್ಳೆಯ ಗುಣ ಅನ್ನತಕ್ಕಂಥದ್ದು ಏನಿದೆ ಭಗವಂತನು ಮೆಚ್ಚಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಅನ್ನತಕ್ಕಂಥದ್ದು ಬರುತ್ತೆ. ಭಗವಂತನು ಮೆಚ್ಚಬೇಕಾದರೆ ಅದಕ್ಕೆ ಶಾಸ್ತ್ರದ ಒಂದು ಪ್ರಾಮಾಣ್ಯ ಅನ್ನತಕ್ಕಂಥದ್ದು ಬೇಕಾಗುತ್ತೆ. ಯಾವುದೇ ಒಳ್ಳೆಯ ಗುಣ ಒಬ್ಬರಿಗೆ ಒಳ್ಳೆಯದು ಇನ್ನೊಬ್ಬರಿಗೆ ಕೆಟ್ಟದಿರುತ್ತೆ. ಆದರೆ ಆ ಒಳ್ಳೆಯ ಗುಣ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಆದರ್ಶ ಅಲ್ಲ ಅನ್ನತಕ್ಕಂಥದ್ದು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ, ಮಹಾತ್ಮರು ಹೇಳಿದ್ದಾರೆ, ಹಲವು ಕವಿಗಳು ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ಸುಭಾಷಿತ ಅಂಥೇಳಿ ಹೇಳ್ತೀವಿ. ಯಾವುದು ಒಳ್ಳೆಯದು ಬರುತ್ತೋ ಅದೆಲ್ಲೋ ಆನೋಭದ್ರ ಕೃತವೋ ಎಂತು ವಿಶ್ವತಃ ಅಂತೇಳಿ ಹೇಳುತ್ತೆ. ಒಳ್ಳೆಯದು ಎಲ್ಲಿದ್ದರೂ ನಮಗೆ ಬರಲಿ ಅಂತ. ಒಳ್ಳೆಯದು ವಿಶ್ವದಲ್ಲಿ ಯಾವುದಿದ್ರೂ ನಮಗೆ ಆ ಧರ್ಮ ಈ ಧರ್ಮ ಆ ಮತ ಅಂಥೇಳಿ ಇಲ್ಲ. ಒಳ್ಳೆಯದು ಎಲ್ಲಿದ್ದರೂ ನಾವು ತೆಗೆದುಕೊಳ್ತೀವಿ. ಎಷ್ಟೋ ಜನ ನಮ್ಮದನ್ನೇ ತೆಗೆದುಕೊಂಡು ನಮಗೆ ತಿರುಗಿಸಿ ಕೊಡ್ತಾ ಇರ್ತಾರೆ. ಆದರೆ ಆ ಉತ್ತಮವಾಗಿರತಕ್ಕ ಗುಣಗಳು ಏನಿದೆ ಅದೆಲ್ಲವೂ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಅದರಿಂದಲೇ ಎಲ್ಲವೂ ಬಂದಿರತಕ್ಕಂಥದ್ದು ಅಂತೇಳಿ ಹೇಳ್ಬೋದು. ಅದರಲ್ಲಿ ಉಪಕಾರ ಸ್ಮರಣೆಯು ಕೂಡ ಅದು ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದನ್ನು ಈ ಸುಭಾಷಿತ ಸೂಚಿಸುತ್ತೆ. ಅದು ಯಾವ ರೂಪದಲ್ಲಿ ಸೂಚಿಸುತ್ತೆ? ಉಪಕಾರ ಸ್ಮರಣೆ ಹೇಗಿರಬೇಕು? ಪ್ರಥಮ ವಯಸ್ಸಿ ದತ್ತಂ ತೋಯಮಲ್ಪಂ ಸ್ಮರಂತಹ ಅಂದರೆ ಈ ತೆಂಗಿನ ಮರ ಕಲ್ಪವೃಕ್ಷ ಅಂತೇಳಿ ನಾವು ಏನೇ ಹೇಳ್ತೀವಿ, ಅದಕ್ಕೆ ಹೆಸರೇ ಇನ್ನೊಂದು ಇದು ಕಲ್ಪವೃಕ್ಷ. ಕೇಳಿದ್ದನ್ನೆಲ್ಲ ಕೊಡುತ್ತೆ. ಅದರ ಬೇರಿನಿಂದ ಹಿಡಿದು ತುದಿಯವರೆಗೆ ಪ್ರತಿಯೊಂದೂ ಕೂಡ ನಮಗೆ ತುಂಬ ಉಪಕಾರಕ್ಕೆ ಬರತಕ್ಕಂಥ, ತುಂಬ ರೈತನಿಗೆ ವಿಶೇಷವಾಗಿರತಕ್ಕಂಥ ಯಾವ ಭಾಗವೂ ಕೂಡ ಅದರಲ್ಲಿ ಹಾಳಾಗತಕ್ಕದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು. ಅದರಿಂದಲೇ ಆ ಎಳನೀರು ಒಂದು ತೆಂಗಿನ ಮರಕ್ಕೆ ನಾವು ಕಲ್ಪವೃಕ್ಷ ಅಂತೇಳಿ ಹೇಳ್ತಕ್ಕಂಥದ್ದು. ಯಾಕೆ ಕಲ್ಪವೃಕ್ಷವನ್ನೇ ಉಪಕಾರ ಸ್ಮರಣೆಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದರೆ, ಹೇಗೆ ಒಂದು ತೆಂಗಿನ ಗಿಡವನ್ನು ರೈತ ನೆಟ್ಟು
1 ವರ್ಷ ಅದರ ಆರೈಕೆಯನ್ನು ಮಾಡಿ ನೀರನ್ನು ಹಾಕಿ, ತೋಯಮಲ್ಪಂ ಸ್ಮರಂತಹ, ಅಲ್ಪ ತೋಯ ಅಂದರೆ ನೀರು ಅಂತ ಹೇಳಿ, ನೀರನ್ನು ನಾವು ಅದಕ್ಕೆ 1 ವರ್ಷ ಹಾಕಿ ಆರೈಕೆಯನ್ನು ಮಾಡಿದ ನಂತರದಲ್ಲಿ ಅದು ಹೇಗೆ ಬೆಳೆದು ಆ ಮೂಲಕ ಎಳನೀರನ್ನು ಭಾರವನ್ನು ಹೊರುತ್ತೆ. ಆ ಎಳ್ನೀರಿನಲ್ಲಿ ನೀರಿರುತ್ತೆ, ಎಳನೀರು ಅಂತಲೇ ಅದಕ್ಕೆ ಹೆಸರು. ನೀರಿನ ಭಾರವನ್ನು ಹೊತ್ತು ಎಷ್ಟೋ ವರ್ಷಗಳು, ಎಷ್ಟೋ ತಿಂಗಳುಗಳ ಕಾಲ ನೀರಿನ ಭಾರವನ್ನು ಹೊತ್ತುಕೊಂಡು ನಂತರದಲ್ಲಿ ಅದು ಮನುಷ್ಯನಿಗೆ ಕೊಡುತ್ತೆ, ಆ ನೀರನ್ನು ಕೊಡುತ್ತೆ. ಅಂದರೆ ಆ ಉಪಕಾರ ಸ್ಮರಣೆಯಿಂದ, ಒಂದು ನೀರು ಹಾಕಿರ್ತಾನಲ್ಲ ರೈತ, ಅದರೊಂದು ಉಪಕಾರ ಸ್ಮರಣೆಯನ್ನು ಇಟ್ಟುಕೊಂಡು ತನಗೆ ಭಾರ ಆದರೂ ಕೂಡ ಅದನ್ನು ತಾನು ತಡೆದು ತಾಳ್ಮೆಯಿಂದ ಅದು ಎಷ್ಟು ಪಕ್ವವಾಗಬೇಕು ಅನ್ನೋ ಎಳನೀರು ಅಷ್ಟು ಆದ ನಂತರದಲ್ಲಿ ಅದು ರೈತನಿಗೆ ಒಂದು ವಿಶೇಷವಾಗಿ ಅದನ್ನು ಪಡೆದುಕೊಳ್ತಾನೆ ಅವನು ತನ್ನ ಉಪಯೋಗಕ್ಕೋಸ್ಕರ. ಹಾಗೆಯೇ ಸಜ್ಜನರು ಅಥವಾ ಉಪಕಾರ ಸ್ಮರಣೆ, ನಮಗೆ ಕಷ್ಟ ಕಾಲದಲ್ಲಿ ನಮ್ಮ ಸಮಸ್ಯೆಗಳು ಇದ್ದಾಗ ನಮಗೆ ಯಾರು ಸಹಾಯವನ್ನು ಮಾಡಿರ್ತಾರೋ, ಅದು ಬೌದ್ಧಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಆರ್ಥಿಕವಾಗಿರ್ಬೋದು, ಇಂತಹ ಸಮಯದಲ್ಲಿ ನಮಗೆ ಉಪಕಾರವನ್ನು ಮಾಡಿರ್ತಕ್ಕಂಥವರಿಗೆ ಕೊನೆಯವರೆಗೂ ಕೂಡ ನಾವು ಕೃತಜ್ಞರಾಗಿರಬೇಕೇ ಹೊರತು ಕೃತಜ್ಞರಾಗಿ ಇರಬಾರದು ಅನ್ನತಕ್ಕಂಥದ್ದು ಈ ಒಂದು ಸುಭಾಷಿತದ ಅರ್ಥ ಅಂತ ಹೇಳಬಹುದು. ವಿಸ್ಮರಂತಿ ಸಾಧವೋ ಉಪಕಾರಂ ಅಂಥೇಳಿ, ಅಂದರೆ ಸಾಧುಗಳು, ಸಜ್ಜನರು, ಒಳ್ಳೆಯವರು ಅಂತೇಳಿ ಏನು ಕರೆಸಿಕೊಳ್ತಾರೆ, ವಿಸ್ಮರಂತಿ ಸಾಧವ ಉಪಕಾರ ಅಂದರೆ ಈ ವಿಸ್ಮೃತಿ ಅಂದರೆ ಮರೆತಕ್ಕಂಥದ್ದು. ಅಂದರೆ ಸಾಧುಗಳು, ಸಜ್ಜನರು ತಾವು ಚಿಕ್ಕ ಉಪಕಾರವನ್ನು ಮಾಡಿದರೂ ಕೂಡ ಅದನ್ನು ಅವರು ಮರೆಯುವುದಿಲ್ಲ. ಇದು ಕೂಡ ರಾಮಾಯಣದಲ್ಲಿ ಬರುತ್ತೆ. ಹನುಮಂತನು ಮಾಡಿರ್ತಕ್ಕಂತಹ ಉಪಕಾರಕ್ಕೆ ಶ್ರೀರಾಮಚಂದ್ರ ಎಷ್ಟೊಂದು ಅವನೊಂದು ಪ್ರಶಂಸೆಯನ್ನು ಮಾಡ್ತಾನೆ ಅಂಥೇಳಿ ಅದರಲ್ಲಿ ಸುಂದರಕಾಂಡದಲ್ಲಿ ಸಂಪೂರ್ಣವಾಗಿ ಅದೆಲ್ಲ ಬರುತ್ತೆ. ಅದರಿಂದ ಚಿಕ್ಕ ಉಪಕಾರ ಆಗಿರ್ಬೋದು, ಹನುಮಂತ ಮಾಡಿರ್ತಕ್ಕಂಥ ಸಾಮಾನ್ಯವಾದ ಉಪಕಾರ ಅಲ್ಲ. ಆದ್ದರಿಂದ ಹನುಮಂತನು ಕೂಡ ನಾವು ದೇವರೆಂದು ಭಾವಿಸುವುದಕ್ಕೆ ಆ ಸುಂದರಕಾಂಡ ರಾಮಾಯಣದಲ್ಲೇ ಅವನ ಒಂದು ದೈವತ್ವ ಅನ್ನತಕ್ಕಂಥದ್ದು ನಮಗೆ ಅದು ಹೊರಗೆ ಬಂದಿರತಕ್ಕಂಥದ್ದು. ಆದ್ದರಿಂದ ಆ ಉಪಕಾರ ಸ್ಮರಣೆ ಚಿಕ್ಕದಾಗಿ ಮಾಡಿದ್ದರೂ ಕೂಡ ಅದನ್ನು ದೊಡ್ಡದಾಗಿ ಹೇಳಿಕೊಳ್ಳಬೇಕು ಅಂತ ಹೇಳಿ ಶಾಸ್ತ್ರ ಇದೆ. ಯಾರೇ ಒಂದು ಚಿಕ್ಕ ಸಹಾಯವನ್ನು ಮಾಡಿದರೂ ನಾವು ಅದನ್ನು ಹೇಳಬೇಕು ಅಂಥೇಳಿ. ಚಿಕ್ಕ ಅಪಕಾರವನ್ನು ಮಾಡಿದರೂ ಪದೇ ಪದೇ ಹೇಳಬಾರ್ದು. ಅದರಿಂದ ನಮಗೆ ಪಾಪ ಬರುತ್ತೆ, ಪಾಪ ಪುಣ್ಯಗಳು ಅದರ ಬರುತ್ತೆ. ಅದರಿಂದ ಚಿಕ್ಕ ಉಪಕಾರವನ್ನು ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು ಅಂತ ಇದ್ದಾಗ ದೊಡ್ಡ ದೊಡ್ಡ ಉಪಕಾರವನ್ನೆಲ್ಲ ಮಾಡಿ ಉತ್ತಮವಾದಂತಹ ಪದವಿಗೆ ಬಂದಾಗ ಅದನ್ನೆಲ್ಲ ಮರೆತು ಬಿಡ್ತಾರೆ. ಅದರಿಂದ ಒಂದು ತೆಂಗಿನ ಮರ ಯಾವ ರೀತಿ ತನಗೆ ಕಷ್ಟ ಆದರೂ ಕೂಡ ಆ ಎಳನೀರಿನ ಭಾರವನ್ನು ಹೊತ್ತು ಪಕ್ವವಾದ ನಂತರದಲ್ಲಿ ಅದು ಹೇಗೆ ಮಾನವನಿಗೆ ಸಹಕಾರಿಯಾಗಿ ಉತ್ತಮವಾದಂತಹ ಪೌಷ್ಟಿಕಾಂಶಯುಕ್ತವಾದಂತಹ ನೀರಾಗಿ ನಮಗೆ ಅದು ತಿರುಗಿ ಕೊಡುತ್ತೋ, ಅದೇ ರೀತಿ ಸಾಧುಗಳು, ಸಜ್ಜನರು ಉಪಕಾರವನ್ನು ಮಾಡಿರ್ತಕ್ಕಂಥದ್ದನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥವರು ಕೂಡ ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಇದ್ದಾಗ ನಡೆಸಿದಾಗ ಮಾತ್ರ ಅದು ಉಪಕಾರ ಸ್ಮರಣೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅಂಥೇಳಿ. ನಾವು ಅವ್ರಿಗೇನೋ ಪ್ರಯೋಜನ ಇತ್ತು ಅದಕ್ಕೆ ಮಾಡಿದ್ರು, ಸಂಬಳ ತಗೊಳ್ತೀವಲ್ಲ ಅದಕ್ಕೆ ಕೆಲಸ ಮಾಡಿದರು, ಹೀಗಿದ್ದೆಲ್ಲ ಇರುತ್ತೆ. ಈ ಥರದ್ದೆಲ್ಲ ಮಾಡಬಾರ್ದು. ನಮಗೆ ಕಷ್ಟದಲ್ಲಿ, ನಮಗೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ದಾಗ ಸಹಾಯವನ್ನು ಮಾಡಿರ್ತಾರೆ, ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಇರಬಹುದು. ಆದರೂ ಅದನ್ನು ಬಿಟ್ಟು ಕೇವಲ ನಾವು ಅವರು ಮಾಡಿರ್ತಕ್ಕಂತಹ ಒಳ್ಳೆಯದನ್ನು ಮಾತ್ರ ಹಂಸಕ್ಷೀರ ನ್ಯಾಯದಂತೆ ಗ್ರಹಣವನ್ನು ಮಾಡಿ ಉಪಕಾರ ಸ್ಮರಣೆಯನ್ನು ಮಾಡಿದಾಗ ನಾವು ಆರಾಧಿಸ್ತಕ್ಕಂತಹ ಭಗವಂತನು ಕೂಡ ನಮಗೆ ಅನುಗ್ರಹವನ್ನು ಮಾಡಿ ಆ ಮೂಲಕ ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗ್ತಾನೆ ಅನ್ನತಕ್ಕಂಥದ್ದು ಈ ಶ್ಲೋಕದ ಸುಭಾಷಿತದ ಒಂದು ವಿಶೇಷವಾದಂತಹ ತಾತ್ಪರ್ಯ ಅಂಥೇಳಿ ಹೇಳಬಹುದು. ನೋಡಿ, ಪರೋಪಕಾರವನ್ನು ಹೇಳಿದ್ರು, ಆ ಉಪಕಾರವನ್ನು ಪಡೆದುಕೊಂಡಂಥ ವ್ಯಕ್ತಿ ಹೇಗೆ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಸುಭಾಷಿತ ನಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ. ಈ ಅದ್ಭುತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡು ಗುರುಸ್ಥಾನದಲ್ಲಿ ಇರತಕ್ಕಂಥ ಗುರೂಜಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ದಿನದ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಂದು ಹೊಸ ಮಾಹಿತಿ, ಹೊಸ ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಮ್ರವಾಗಿ ನಿಮ್ಮಲ್ಲಿ ಕೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಏನಂತೀರಿ? ನಮಸ್ಕಾರ.